ಸಣ್ಣ ಕೋಲು ಸೌದಿ ಈ ಥರ ತುಂಬ ಹಾಕಿದರೆ ಒಳ್ಳೆ ಹೆಲ್ಪ್ಫುಲ್ ಆಗ್ತದೆ ಅದು. ನೋಡಿ ಸಾರು ರೆಡಿ ಆಯಿತು ನಿಮ್ಮದ್ದು. ನೋಡಿ ಎಷ್ಟು ಬೇಗ ಬೆಂಕಿ ಹತ್ತಿದೆ, ಒಣಗಿದ ಸೌದಿ ಆದ ಕಾರಣ. ಅವೈಲೇಬಿಲಿಟಿ ಇಲ್ಲ ಸಿಲಿಂಡರ್ಸ್. ಸೊ ಮತ್ತೆ ನಾವು ಬ್ಯಾಕ್ ಟು ರೂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮತ್ತೆ ತರಬೇಕಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ ಸೀರೀಸ್ನಲ್ಲಿ ಇವತ್ತು ನಾನು 2ನೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಒಲೆಗೆ ಹೇಗೆ ಸುಲಭವಾಗಿ ಬೆಂಕಿಯನ್ನು ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ನಿನ್ನೆಯ ವಿಡಿಯೋದಲ್ಲಿ ನಾವು ಒಲೆ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದನ್ನು ಯಾರು ನೋಡಿಲ್ಲೋ ಅದನ್ನು ನೋಡ್ಕೊಂಡು ಬನ್ನಿ. ಸೊ ಇವತ್ತು ಹೇಗೆ ಬೆಂಕಿ ಮಾಡೋದು ಅಂತ ಹೇಳ್ತೇನೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ. ಸ್ವಲ್ಪ ಈ ಥರ ಕೋಲು ಸೌದಿ ಅಂತ ಹೇಳ್ತೇವೆ ನಾವು ಇದನ್ನು ಸ್ವಲ್ಪ ಮೇಲೆ ಈ ಥರ ಇಟ್ಕೊಳ್ಬೇಕು. ಇದಕ್ಕೆ ಬೇಗ ಬೆಂಕಿ ಹತ್ತುತ್ತದೆ. ಯಾವುದೇ ಸೌದಿ ತಗೊಳ್ತಿದ್ರು ಒಣಗಿದ ಸೌದಿಯನ್ನು ತಗೊಳ್ಬೇಕು, ಅದಕ್ಕೆ ಬೇಗ ಬೆಂಕಿ ಹತ್ತದು. ಹಾಗೆ ಒಣಗಿದ ಹಾಳೆ ಉಂಟಲ್ಲ, ಅದಕ್ಕೆ ಸಹ ಬೇಗ ಬೆಂಕಿ ಹತ್ತದು. ಅದನ್ನೊಂದಿಟ್ಕೊಳ್ಬೇಕು. ಇದು ಫಸ್ಟಿಗೆ ಬೆಂಕಿ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಒಂದು ಸರ್ತಿ ಬೆಂಕಿ ಹಿಡಿದ ಮೇಲೆ ಮತ್ತೆ ಈಸಿಯಾಗಿ ಬೆಂಕಿ ಹತ್ತಿಕೊಳ್ತದೆ. ತೆಂಗಿನ ಗರಿಯ ಮಡಲನ್ನು ಈ ಥರ ಮಡಚಿಕೊಳ್ಬೇಕು. ಮತ್ತು ಮಡಲಿಗೆ ಬೆಂಕಿ ಕೊಡಬೇಕು, ಯಾಕೆಂದರೆ ಮಡಲಿಗೆ ಬೇಗ ಬೆಂಕಿ ಹತ್ತೋದು. ಹಾಗೆ ಹಿಡಿಯುವುದಿಲ್ಲ ಅಂದರೆ ಪೇಪರ್ ಕೂಡ ಬಳಸ್ಬೋದು. 1-2 ಪೇಪರ್ ಹಾಕಿದರೆ ಬೇಕಾಗ್ತದೆ. ಹಾಗೆ ಅಂತ ಕೆಲವರು ಸೀಮೆ ಎಣ್ಣೆ ಹಾಕ್ತಾರೆ, ಅದು ಅಡುಗೆಗೆ ಪ್ರಿಫರೇಬಲ್ ಅಲ್ಲ. ಅದು ಒಂದೊಂದು ಸರ್ತಿ ಅಡಿಗೆ ಕೂಡ ವಾಸನೆ ಬರ್ತದೆ. ನೋಡಿ ಬೇಗ ಬೆಂಕಿ ಹತ್ತುತ್ತದೆ ಮಡಲಿಗೆ. ಅದನ್ನು ಈ ಒಲೆಯ ಅಡಿಯಲ್ಲಿ ಇಡಬೇಕು. ಒಲೆ ಅಲ್ಲ, ಈ ಕಡ್ಡಿ ಕೋಲು ಕಡ್ಡಿ ಸೌದಿ ತಗೊಂಡಿದ್ದೇವಲ್ಲ, ಅದರ ಅಡಿಯಲ್ಲಿ ಮಡ್ಲನ್ನು ಇಟ್ಕೊಳ್ಬೇಕು. ನೋಡಿ ಬೇಗ ಬೆಂಕಿ ಹತ್ತುತ್ತದೆ. ಅದಕ್ಕೆ ಹಾಳೆ ಇಟ್ಟಿದ್ದೇವಲ್ವಾ, ಅದಕ್ಕೆ ಕೂಡ ಬೇಗ ಬೆಂಕಿ ಹತ್ತುತ್ತದೆ. ಮತ್ತು ಈ ಥರ ಒಂದು ಗಟ್ಟಿ ಸೌದಿಯನ್ನು ಇಟ್ಕೊಳ್ಬೇಕು. ಗಟ್ಟಿ ಸೌದಿ ಸುಮಾರು ಹೊತ್ತು ಬರ್ತದೆ. ಅದನ್ನು ಒಂದು ಸ್ವಲ್ಪ ಈ ಸೈಡಲ್ಲಿ ಇಟ್ಟರೆ ಅದಕ್ಕೆ ಸ್ಲೋ ಆಗಿ ಬೆಂಕಿ ಹತ್ತಿ ಕೊನೆ ತನಕ ಸಾಕಾಗ್ತದೆ. ಅದು ನೋಡಿ ಎಷ್ಟು ಬೇಗ ಬೆಂಕಿ ಹತ್ತಿದೆ, ಒಣಗಿದ ಸೌದಿ ಆದ ಕಾರಣ. ನೋಡಿ ಬೆಂಕಿ ಮಾಡೋದು ಇಷ್ಟು ಸುಲಭ. ಈ ಥರ ಓಪನ್ ಆಗಿ ಒಲೆಯಲ್ಲಿ ಬೇಗ ಬೆಂಕಿ ಹತ್ತೋದು. ಪಾತ್ರೆಯನ್ನು ಮತ್ತೆ ಇಡಬೇಕು. ಸೊ ಈಸಿಯಾಗಿ ಒಲೆಗೆ ಬೆಂಕಿ ಇಟ್ಟು ಅದಕ್ಕೆ ಪಾತ್ರೆ ಇಟ್ಟು ಅಡುಗೆ ಮಾಡೋದು ಹೇಗೆ ಅಂತ ನನಗೆ ಈ ವಿಡಿಯೋದಲ್ಲಿ ತೋರಿಸಿ ಆಯಿತು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಈ ಜನರೇಷನ್ಗಾದರೂ ಮುಂದಿನ ಜನರೇಷನ್ಗೆ ಇದು ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಆದ ಕಾರಣ ಎಲ್ಲರೂ ಇದನ್ನು ಸೇವ್ ಮಾಡಿ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿ ಮಾಡಿದ ಅಡುಗೆ ವಿಡಿಯೋ ಕೂಡ ಮುಂದೆ ನಾನು ಸೀರೀಸ್ ಆಗಿ ಹಾಕ್ತೇನೆ. ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.